ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 906 ಆಗುತ್ತೆ ಮತ್ತು ಸೆಪ್ಟೆಂಬರ್ 2025 ಮೂರನೇ ಭಾಗದ ಪ್ರಮುಖವಾಗಿರ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೆಪ್ಟೆಂಬರ್ 2025 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 3 ಆಗುತ್ತೆ. ಹಾಗಾದರೆ ಈಗ ನೋಟಿಫಿಕೇಷನ್ಗಳನ್ನು ಹೊರಡಿಸಿ ಅಂತ ಸರ್ಕಾರ ನೇಮಕಾತಿ ಆಯೋಗಗಳಿಗೆ, ನೇಮಕಾತಿ ಸಂಸ್ಥೆಗಳಿಗೆ ನಿರ್ದೇಶನವನ್ನು ಕೊಟ್ಟಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಂಡು ನೀವು ನೋಟಿಫಿಕೇಷನ್ಗಳನ್ನು ಹೊರಡಿಸಿ, ಅತಿ ಶೀಘ್ರದಲ್ಲಿಯೇ ನೇಮಕಾತಿಗಳನ್ನು ಮುಗಿಸಿ ಅಂತ ಹೇಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ KPS ಇನ್ನೇನು ಕೊನೆ ಕ್ಷಣದಲ್ಲಿ, ಇನ್ನೇನು ನಾಳೆ ಎಕ್ಸಾಮ್ ಇದೆ ಅಂದಾಗ AO ಎಕ್ಸಾಮನ್ನು ರದ್ದು ಮಾಡುತ್ತೆ. ಕಾರಣ ಸರ್ಕಾರದ ಸುತ್ತೋಲೆಯನ್ನು ಅದು ಅಳವಡಿಸ್ಕೊಳ್ಬೇಕಾಗಿತ್ತು. ಆ ಮೂಲಕ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು AO ಮತ್ತು AO ಎಕ್ಸಾಮ್ಗಳನ್ನು ಒಂದು ಪ್ರಾಧಾನ್ಯತೆಯನ್ನು ನೀಡಿ ಅತಿ ಶೀಘ್ರದಲ್ಲೇ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿಯು ಕೂಡ KPSC ಮೇಲೆ ಇದೆ. ಅದೇ ರೀತಿಯಾಗಿ ಹಲವಾರು ಹುದ್ದೆಗಳು ಸಾಕಷ್ಟು ವರ್ಷಗಳಿಂದ ಒಂದು ಪೆಂಡಿಂಗ್ ಇದ್ವು. ಅದು PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, HSTR ಆಗಿರ್ಬೋದು, ಡಿಪ್ಲೊಮಾ ಕಾಲೇಜ್ ಲೆಕ್ಚರ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಹುದ್ದೆಗಳಿಗೆ ಈಗ ನೋಟಿಫಿಕೇಷನನ್ನು ಕರಿತಕ್ಕಂತಹ ಲಕ್ಷಣಗಳಿದ್ದಾವೆ. ಯಾರ್ಯಾರು ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಒಂದು ಸದಾವಕಾಶ ಅಂತ ಹೇಳ್ಬೋದು. ನಾವು ಕೂಡ ಹಲವಾರು ವರ್ಷಗಳ ಕಾಲ ವೆಯ್ಟ್ ಮಾಡಿ ಸರ್ಕಾರಿ ನೌಕರಿಯನ್ನು ತಗೋಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ನಮ್ಮ ಕೈಯಲ್ಲಿರಲ್ಲ, ಕೆಲವೊಂದು ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಅಂತಹ ಒಂದು ಕಾಲ ಬಂದಿದೆ. ಸೊ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ನಾಲೆಜನ್ನು ಹೆಚ್ಚಿಸ್ಕೊಂಡು ಇವತ್ತಿನ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ ಅದಕ್ಕೆ ತಕ್ಕಂತೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ನಿಮ್ಮ ಪ್ರಯತ್ನ ಇರಲಿ. ನಿಮಗೆ ಪುಷ್ಟಿ ನೀಡ್ತಕ್ಕಂಥ ಸಾಕಷ್ಟು ವಿಡಿಯೋಗಳನ್ನು ದಿನಾಲೂ ಮಾಡ್ತಾನೆ ಇರ್ತೀವಿ. ತಿಂಗಳಿಗೆ ಏನಿಲ್ಲ ಅಂದ್ರೂ 20-25 ವಿಡಿಯೋ ಅಂತ ಮಾಡ್ತಾ ಇದ್ದೀವಿ. ಒಂದೊಂದು ತಿಂಗಳು 30 ವಿಡಿಯೋ ಕೂಡ ಮಾಡಿದ್ದೀವಿ. ಸೊ ಅವೆಲ್ಲವೂ ಕೂಡ ನಿಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತವೆ ಅಂತ ಹೇಳ್ತಾ ಇವತ್ತು ಸೆಪ್ಟೆಂಬರ್ 2025 ಪ್ರಮುಖ ಪ್ರಚಲಿತ ಘಟನೆಗಳ 3ನೇ ಭಾಗವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಆಗಸ್ಟ್ 2025 ಭಾರತದ ಸರಕು ಮತ್ತು ಸೇವಾ ತೆರಿಗೆ GST ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ಶೇಕಡ 6.5% ಹೆಚ್ಚಾಗಿ ರೂಪಾಯಿ 1.86 ಲಕ್ಷ ಕೋಟಿಗೆ ತಲುಪಿದೆ. ಈಗ ನೋಡಿ, ಆಗಸ್ಟ್ 2025 ಎಷ್ಟಾಗಿದೆ GST ಕಲೆಕ್ಷನ್? GST ಕಲೆಕ್ಷನ್ ಎಷ್ಟಾಗಿದೆ ಅಂತೆ? 1.86 ಲಕ್ಷ ಕೋಟಿಗಳಷ್ಟು GST ಕಲೆಕ್ಷನ್ ಆಗಿದೆ. ಅದೇ ಆಗಸ್ಟ್ 2024 ಎಷ್ಟಾಗಿತ್ತು? ಅದರ 6.5% ಅಷ್ಟು ಹೆಚ್ಚಾಗಿದೆ ಅಂತಷ್ಟೇ. ಅದೆಷ್ಟಾಗಿತ್ತು ಅಂತ ಮುಂದೆ ನೋಡೋಣ. ಕೇಳಲ್ಲ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ಬೋದು ಮತ್ತು ಎಷ್ಟಾಗಿದೆ ಅಂತ ಕೇಳ್ಬೋದು. ಇನ್ನೂ ಪ್ರಮುಖವಾಗಿ ಯಾವ ತಿಂಗಳು ಅತಿ ಹೆಚ್ಚು GST ಕಲೆಕ್ಷನ್ ಆಗಿದೆ ಅಂದರೆ ಇದೇ 2025 ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ 2025 ಅತಿ ಹೆಚ್ಚು 2.37 ಲಕ್ಷ ಕೋಟಿಗಳಷ್ಟು ಕಲೆಕ್ಷನ್ ಆಗಿ ಹೈಯೆಸ್ಟ್ ಕಲೆಕ್ಷನ್ ಆಗಿತ್ತು. ಓಕೆ, ಈಗ GST ಸರಳೀಕರಣಗೊಳಿಸಿ ಕೇವಲ 2 ಹಂತದ GSTಯನ್ನು ತಂದಿದ್ದಾರೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇರುತ್ತೆ. ಸೊ ಅದನ್ನು ಕನ್ಸಾಲ್ಟೇಟ್ ಮಾಡಿ ಕೊಡ್ತಾ ಇದ್ದೀನಿ ಒಂದೇ ಕಡೆ. ಈಗ ಸದ್ಯಕ್ಕೆ GST ಕಲೆಕ್ಷನ್ ಆಗಸ್ಟ್ 2025 ಎಷ್ಟಾಗಿದೆ ಅಂದರೆ 1.86 ಲಕ್ಷ ಕೋಟಿ. ಕಳೆದ ವರ್ಷದ ಆಗಸ್ಟ್ಗೂ ಈ ವರ್ಷದ ಆಗಸ್ಟ್ಗೂ 6.5% ಅಷ್ಟು ಹೆಚ್ಚಿಗೆ ಆಗಿದೆ ಅನ್ನೋದನ್ನು ಗಮನಿಸೋಣ. ಇಂಡಿಯಾಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ GST ಕಲೆಕ್ಷನ್ಸ್ ರೋಸ್ ಬೈ 6.5% ಇಯರ್ ಆನ್ ಇಯರ್ ಟು Rs 1.86 lakh crore ಇನ್ ಆಗಸ್ಟ್ 2025 ಅಕಾರ್ಡಿಂಗ್ ಟು ದ ಗವರ್ನಮೆಂಟ್ ಡೇಟಾ. ಹಾಗಾದ್ರೆ ಏನಿದೆ ಮಾಹಿತಿ ನೋಡೋಣ. GST ಸಂಗ್ರಹ 6.5% ಹೆಚ್ಚಳ. ಆಗಸ್ಟ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹದಲ್ಲಿ ಶೇಕಡ 6.5% ಏರಿಕೆಯಾಗಿದ್ದು 1.86 ಲಕ್ಷ ಕೋಟಿ ರೂಪಾಯಿಗಳಿಗೆ ಮುಟ್ಟಿದೆ. ಹೆಚ್ಚಿದ ದೇಶೀಯ ಖರೀದಿ ಮತ್ತು ಮುಂಬರುವ ಹಬ್ಬದ ಋತುಗಳ ಹಿನ್ನೆಲೆಯಲ್ಲಿ GST ಸಂಗ್ರಹ ಮತ್ತಷ್ಟು ಹೆಚ್ಚುವ ನಿರೀಕ್ಷೆ ಇದೆ. ಆದರೆ ಒಂದು ಕಡೆ GSTಯ ಸ್ಲಾಬ್ಗಳ ಬದಲಾವಣೆ ನಾವು ಈ ಸೆಪ್ಟೆಂಬರ್ 22 ಏನು ಬದಲಾವಣೆ ಆಗ್ತಾ ಇದೆ ಅದೇನು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಏನು GST ಕಲೆಕ್ಷನ್ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಇದೆ. ಹಾಗಾದರೆ 2025 ಜೂನ್ ತಿಂಗಳಲ್ಲಿ 1.96 ಲಕ್ಷ ಕೋಟಿ ಇತ್ತಂತೆ. ಆಗಸ್ಟಲ್ಲಿ ತುಸು ಇಳಿಕೆ ಆಗಿದ್ರೆ
ಕಳೆದ ವರ್ಷಕ್ಕೆ ಹೋಲಿಸಿದಾಗ ಒಂದಷ್ಟು ಏರಿಕೆ ಅಂತೂ ಆಗಿದೆ. ಓಕೆ, GST ರೆವೆನ್ಯೂಸ್ ರೈಸಸ್ 6.5%. ಓಕೆ, ಸೊ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಜೂಲೈಯಲ್ಲಿ ಇಲ್ಲಿ ಜೂನ್ ಅಂತ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಇದು ಜೂಲೈ ಆಗಬೇಕು. ಜುಲೈಯಲ್ಲಿ ಎಷ್ಟಾಗಿತ್ತು? 1.96 ಲಕ್ಷ ಕೋಟಿ ಕಳೆದ ತಿಂಗಳು, ಜೂಲೈ 2025. ಹಾಗಾದರೆ ಆಗಸ್ಟ್ 2025ಕ್ಕೆ 1.86 ಲಕ್ಷ ಕೋಟಿ. ಆದರೆ ಹೋದ ವರ್ಷದ ಆಗಸ್ಟ್ಗೂ ಈ ವರ್ಷದ ಆಗಸ್ಟ್ಗೂ 6.5% ಹೆಚ್ಚಿಗೆ ಆಗಿದೆ. ನೋಡಿ, ಜೂಲೈ 2025 1.96 ಲ್ಯಾಕ್ ಕ್ರೋರ್, ಆಗಸ್ಟ್ 2025 1.86 ಲ್ಯಾಕ್ ಕ್ರೋರ್, ಅಗೇನ್ ಜೂನಲ್ಲಿ 1.85 ಇತ್ತು. ಏಪ್ರಿಲ್ 2025 ಇದೆ ಅಲ್ವಾ, ಅದು GST ಜಾರಿಯಾಗಿ 8 ವರ್ಷಗಳಲ್ಲಿಯೇ ಅತಿ ಹೆಚ್ಚು 2.37 ಲಕ್ಷ ಕೋಟಿಗಳ ಸಂಗ್ರಹ ಆಗಿತ್ತು. ಹಾಗಾಗಿ ಏಪ್ರಿಲ್ 2025 ಮರಿಬಾರ್ದು, ಮತ್ತು ಅದು ರೆಕಾರ್ಡ್ ಬ್ರೇಕ್ ಆಗೋವರೆಗೂ ಅದನ್ನು ನೆನ್ಪಿಟ್ಕೊಂಡಿರ್ಬೇಕಾಗಿ ಅಂತ. ಓಕೆ, ಇನ್ನೆರಡು ಮೂರು ಅಂಶ ಪದೇ ರಿಪೀಟ್ ಮಾಡ್ತಾ ಇರ್ತೀವಿ. ಪ್ರತಿ ಸಲ ಕೂಡ GST ಕಲೆಕ್ಷನ್ ಬಂದಾಗ ಈ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ಒಂದು, ನಮ್ಮ ದೇಶದಲ್ಲಿ GST ತಂದಿರ್ತಕ್ಕಂಥದ್ದು ಯಾವ ಸಂವಿಧಾನದ ತಿದ್ದುಪಡಿ ಮೂಲಕ ಅಂದರೆ ಭಾರತೀಯ ಸಂವಿಧಾನದ 101ನೇ ತಿದ್ದುಪಡಿ ಕಾಯ್ದೆ 2016 ಮೂಲಕ. ಸೊ 101st ಅಮೆಂಡ್ಮೆಂಟ್ ಆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 2016. ಮತ್ತು ಕೆಲವೊಂದು ಕಡೆ ಈ ಆ್ಯಕ್ಟನ್ನು ಬಿಟ್ಟು, ಆ್ಯಕ್ಟ್ ಏನು 101ನೇ ಆ್ಯಕ್ಟು, ಕೆಲವೊಂದು ಕಡೆ ಮಸೂದೆ ಎಷ್ಟನೇ ಸಂಖ್ಯೆ ರೀ ಅಂತ ಕೇಳ್ತಾರೆ, ಬಿಲ್. ಸೊ 122. ಇನ್ನೊಂದು ಕೇಳ್ತಾರೆ, ಯಾವ ಆರ್ಟಿಕಲ್ ಮುಖಾಂತರ GST ಕೌನ್ಸಿಲನ್ನು ಸ್ಥಾಪಿಸಲಾಗಿದೆ ಅಂದರೆ ಈ 101ನೇ ಸಂವಿಧಾನ ತಿದ್ದುಪಡಿ ಮೂಲಕ 279A ಆರ್ಟಿಕಲನ್ನು ಸೇರಿಸಿ ಅದರಲ್ಲಿ GST ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ GST ಮಂಡಳಿ ಅಧ್ಯಕ್ಷರು ಯಾರಿರ್ತಾರೆ ಅಂತ ಕೇಳ್ತಾರೆ ಬಹಳ ಎಕ್ಸಾಮಲ್ಲಿ. ಸೊ ಹಣಕಾಸು ಸಚಿವರೇ ಇರ್ತಾರೆ. ಈಗ ನಿರ್ಮಲಾ ಸೀತಾರಾಮನ್ ಅವರು, ನಿಮಗೆ ಗೊತ್ತಿರ್ತಕ್ಕಂಥದ್ದೇ, ಭಾಳ ಸಲ ರಿಪೀಟ್ ಮಾಡಿದ್ದೀನಿ. ಓಕೆ, ಇನ್ನು 3 ರೀತಿಯ GST ಇರ್ತವೆ: ಸೆಂಟ್ರಲ್ GST, ಸ್ಟೇಟ್ GST ಆ್ಯಂಡ್ ಇಂಟಿಗ್ರೇಟೆಡ್ GST. ಮತ್ತು 4 ರೀತಿಯ ಸ್ಲ್ಯಾಬ್ಗಳಿದ್ದವು: 5%, 12%, 18%, 28%. ಈಗ 2 ರೀತಿಯ ಸ್ಲ್ಯಾಬ್ಗಳನ್ನು 5 and 18% ಅಂತ ತಂದಿದ್ದಾರೆ. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಮತ್ತು ಇದರಿಂದ 18%ಇಂದ ಹೊರತಾಗಿರ್ತಕ್ಕಂಥ ವಸ್ತುಗಳು ಯಾವ್ಯಾವು ಅದನ್ನು ಕೂಡ ಲಿಸ್ಟ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇನ್ನು ಕ್ಲಾಸ್ ನಂಬರ್ 788ರಲ್ಲಿ ಮಾತಾಡಬೇಕಾದ್ರೆ ಮೇ 2025 ಪಾರ್ಟ್ 1ನಲ್ಲಿ ಏಪ್ರಿಲ್ ತಿಂಗಳ 2025ರಲ್ಲಿ ಇಡೀ GST ಜಾರಿಯಾದಾಗಿನಿಂದ ಸಂಗ್ರಹ ಆಗಿರ್ತಕ್ಕಂಥ ಅತ್ಯಂತ ಹೆಚ್ಚು GST ಅಂದರೆ ಇದೇ ಏಪ್ರಿಲ್ 2025ರಲ್ಲಿ 2,30,000 ಕೋಟಿ ರೂಪಾಯಿಗಳ ಒಂದು ಕಲೆಕ್ಷನ್ ಆಗಿತ್ತು. 2.37 ಲ್ಯಾಕ್ ಕ್ರೋರ್. ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ನೋಡಿದ್ವಿ. 2,36,716 ಕೋಟಿ ರೂಪಾಯಿಗಳ ಸಂಗ್ರಹ ಆಗಿತ್ತು. ಇನ್ನು ಎರಡನೇ ಪ್ರಶ್ನೆ, ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2025ನ 4ನೇ ಆವೃತ್ತಿಯನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದರು. ಸೆಮಿಕಾನ್ ಇಂಡಿಯಾ 2025 ಸೆಮಿಕಂಡಕ್ಟರ್ಗಳ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕಾನ್ಫರೆನ್ಸು. ಅದು 4ನೇ ಕಾನ್ಫರೆನ್ಸ್ ಆಗಿತ್ತು. ಮತ್ತು ಅದನ್ನು ಯಾರು ಉದ್ಘಾಟನೆ ಮಾಡಿದರು ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರು ಉದ್ಘಾಟನೆ ಮಾಡಿದರು. ಮತ್ತು ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ, ಅದು ನವದೆಹಲಿಯ ಯಶೋಭೂಮಿಯಲ್ಲಿ ನಡೆದಿತ್ತು. PM ಮೋದಿ ಟು ಇನಾಗ್ರೇಟ್ ದ 4th edition ಆಫ್ ದ ಸೆಮಿಕಾನ್ ಇಂಡಿಯಾ 2025 at ಯಶೋಭೂಮಿ, ನ್ಯೂ ಡೆಲ್ಲಿ. ಸೆಮಿಕಾನ್ ಇಂಡಿಯಾ ಸಮ್ಮೇಳನದಲ್ಲಿ ಪ್ರಧಾನಿ ಗುಡುಗು, ಟ್ರಂಪ್ಗೆ ಪರೋಕ್ಷ ಸಂದೇಶ ರವಾನೆ, ಭಾರತದ ಪ್ರಗತಿ ತಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳಿದರು ಮಾನ್ಯ ಪ್ರಧಾನಮಂತ್ರಿಗಳು. ಜಾಗತಿಕ ಅನಿಶ್ಚಿತತೆ, ಸ್ವಾರ್ಥ ಕೇಂದ್ರಿತ ಆರ್ಥಿಕ ನೀತಿಗಳ ಸವಾಲು ಸಂಕಷ್ಟಗಳ ನಡುವೆ ಭಾರತ ನಿರೀಕ್ಷೆ ಮೀರಿ ಪ್ರಗತಿಯನ್ನು ಸಾಧಿಸಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ಬೆಳವಣಿಗೆ ಕಂಡಿರುವ GDP ಸುಸ್ಥಿರ ಬೆಳವಣಿಗೆಯ ಸಂಕೇತವಾಗಿದೆ ಅಂತ ಹೇಳಿದರು. ಗಮನಿಸಿ, ಆಲ್ರೆಡಿ ನಾವು ಬೆಳಗಿನ ವಿಡಿಯೋದಲ್ಲಿ ನೋಡಿದ್ವಿ. ದೇಶದ ಮೊದಲ ತ್ರೈಮಾಸಿಕ 2025-26ನ ಆರ್ಥಿಕ ವರ್ಷದ ಮೊದಲ Q1ನಲ್ಲಿ 7.8% ಗ್ರೋತನ್ನು GDP ಹೊಂದಿದೆ ಅಂತ ಮಾತಾಡಬೇಕಾದ್ರೆ ಹೇಳ್ತಾ ಇದ್ವಿ. ಭಾರತ ಇಡೀ ಪ್ರಪಂಚದ ವಿವಿಧ ದೇಶಗಳ GDP ಬೆಳವಣಿಗೆ ದರಕ್ಕಿಂತಲೂ ಹೆಚ್ಚಿದೆ ಅಂತಕ್ಕಂಥದ್ದು.
ನೀವು ಚೀನಾ ತಗೊಳ್ಳಿ, UK ತಗೊಳ್ಳಿ, ಜರ್ಮನಿ ತಗೊಳ್ಳಿ, ಅಮೆರಿಕ ತಗೊಳ್ಳಿ, ರಷ್ಯಾ ತಗೊಳ್ಳಿ, ಎನಿ ಕಂಟ್ರಿ ಭಾರತ ಮುಂದಿದೆ ಅಂತಕ್ಕಂಥದ್ದು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಶೀಘ್ರ ಸ್ವಾವಲಂಬಿ ಆಗ್ತಕ್ಕಂತಹ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಧಾನಿಗಳು ತಿಳಿಸಿದರು. ಹೊಸದಿಲ್ಲಿಯಲ್ಲಿ ಮಂಗಳವಾರ ಸೆಮಿಕಾನ್ ಇಂಡಿಯಾ 2025 ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಮೋದಿ ಅವರು ಭಾರತದ ಆರ್ಥಿಕ ಬೆಳವಣಿಗೆಗೆ ಎಲ್ಲರ ಅಂದಾಜು ನಿರೀಕ್ಷೆಗಳನ್ನು ಮೀರಿ ಸದೃಢ ಸ್ಥಿತಿಯನ್ನು ಭಾರತದ ಆರ್ಥಿಕತೆ ಹೊಂದಿದೆ, ತಲುಪಿದೆ ಕೂಡ. ದೇಶದ GDP ಪ್ರಗತಿಯ ಹಾದಿಯಲ್ಲಿ ಸಾಗ್ತಾ ಇದೆ. ದೇಶದ GDPಯು ಆತ್ಮನಿರ್ಭರತೆ ಮೇಲೆ ಬೆಳೆಯುತ್ತಿರುವ ಭಾರತದ ಪ್ರಗತಿಯನ್ನು ಇನ್ನು ಮುಂದೆ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿದರು. ಮತ್ತು ಆ ಮೂಲಕ ಭಾರತದ ಮೇಲೆ 50% ಪ್ರತಿಸುಂಕ ವಿಧಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪರೋಕ್ಷವಾಗಿ ತಿವಿದರು. ಮೇಡ್ ಇನ್ ಇಂಡಿಯಾ ಚಿಪ್ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಪ್ರಧಾನಿ ಅವರಿಗೆ ವಿಕ್ರಮ ಚಿಪ್ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಇಸ್ರೋ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ವಿಕ್ರಮ್ ಹೆಸರಿನ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಅನ್ನು ಕೇಂದ್ರದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿಯವರಿಗೆ ಹಸ್ತಾಂತರವನ್ನು ಮಾಡಿದರು. ಇಸ್ರೋ ಸೆಮಿಕಂಡಕ್ಟರ್ ಪ್ರಯೋಗಾಲಯದಲ್ಲಿ ಸಿದ್ಧವಾಗಿರುವ ವಿಕ್ರಮ್ 32 ಚಿಪ್ ಅನ್ನು ಕಠಿಣ ಉಡಾವಣಾ ಪರಿಸ್ಥಿತಿಗಳಲ್ಲಿ ಉಡಾವಣೆಗೊಂಡ ರಾಕೆಟ್ಗಳನ್ನು ನಿಯಂತ್ರಿಸಲು ನೆರವಿಗೆ ಬರಲಿದೆ. ಹಾಗಾದರೆ ಈ ಚಿಪ್ ಅಂದ್ರೇನು, 32 ಬಿಟ್ ಅಂದ್ರೇನು, ಮೈಕ್ರೋ ಪ್ರೊಸೆಸರ್ ಅಂದ್ರೇನು ಅಂತ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಟ್ರಾ ಕಂಪ್ಯೂಟರ್ ಸೈನ್ಸ್ ಮಾಹಿತಿಯನ್ನು ತಂದು ಹೇಳ್ಕೊಡ್ತೀನಿ. ಓಕೆ, ಸದ್ಯಕ್ಕೆ ವಿಕ್ರಮ್ ಚಿಪ್ ಇಸ್ರೋ ತಯಾರಿಸಿರ್ತಕ್ಕಂಥದ್ದು 32 ಬಿಟ್ ಇದೆ, ಸೊ ಅಂತ ನೆನ್ಪಿಡಿ. ಓಕೆ, ಇನ್ನು ಸೆಮಿಕಂಡಕ್ಟರ್ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಮತ್ತೊಂದು ಹಂತದ ಕಾರ್ಯಕ್ರಮವನ್ನು ರೂಪಿಸಿದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ಮತ್ತು ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಯೋಜನೆ ಪ್ರಾರಂಭಿಸಿದೆ. ಸೊ ಡಿಜಿಟಲ್ ಕ್ಷೇತ್ರದ ಮೂಲಸೌಕರ್ಯಕ್ಕಾಗಿ ಭಾರತ ಬದ್ಧವಾಗಿದೆ ಅಂತ ಹೇಳಿದ್ರು. ಇನ್ನೊಂದಿಲ್ಲಿ ಗಮನಿಸಬೇಕು, ನಾವು ತಡವಾಗಿ ಈ ಒಂದು ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸುವಲ್ಲಿ ಎಂಟ್ರಿ ಕೊಟ್ಟಿದ್ರು ಕೂಡ ಅತಿ ಶೀಘ್ರದಲ್ಲಿಯೇ ವಿಶ್ವದಲ್ಲಿ ದೊಡ್ಡ ಬದಲಾವಣೆಯನ್ನು ನಾವು ತರ್ತೀವಿ ಅಂತ ಪ್ರಧಾನಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಓಕೆ, ನೋಡ್ಬೋದು ಒಟ್ಟಾರೆಯಾಗಿ ಈ ಸೆಮಿಕಾನ್ ಇಂಡಿಯಾ ಕಾನ್ಫರೆನ್ಸ್ನ ಬೇರೆ ಬೇರೆ ವಿವಿಧ ಹಂತಗಳನ್ನು ಕೂಡ ಕಾಣಬಹುದು. ಸಂಪರ್ಕಿತ ವಿಶ್ವಕ್ಕಾಗಿ ಭಾರತದ ಸೆಮಿಕಂಡಕ್ಟರ್ ನೆಗೆತ ಸೆಮಿಕಾನ್ ಇಂಡಿಯಾ 2025 ಪ್ರಧಾನಿಗಳು ಉದ್ಘಾಟನೆ ಮಾಡಿದರು. ಸೆಪ್ಟೆಂಬರ್ 2ರಿಂದ 4, 2025. ನೋಡಿ ಇಲ್ಲಿ ಏನು ಕೇಳ್ತಾರೆ ಅಂದರೆ, ಒಂದು ಸೆಮಿಕಾನ್ ಇಂಡಿಯಾ 2025 ಎಲ್ಲಿ ನಡೀತು ಅಂತ ಕೇಳ್ತಾರೆ. ಯಶೋಭೂಮಿ ಇಂಡಿಯಾ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್ಪೋ ಸೆಂಟರ್ ನವದೆಹಲಿ ಮೊದಲನೇ ಅಂಶ. ಇದನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂದರೆ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರೆ ಎರಡನೇ ಅಂಶ. ಯಾವತ್ತಿಂದ ಯಾವತ್ತು ನಡೆದಿತ್ತು? ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 4, 2025 ಮೂರನೇ ಅಂಶ. ಮತ್ತು ಇದರ ಥೀಮ್ ಏನು ಅಂತ ಕೇಳ್ಬಿಡ್ತಾರೆ, ಅಲ್ಲಿ ನಾವು ಫೇಲ್ ಆಗ್ತಕ್ಕಂಥದ್ದು. ಸೊ ಸೆಮಿಕಾನ್ ಇಂಡಿಯಾ 2025ನ ಥೀಮು ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿಕಂಡಕ್ಟರ್ ಪವರ್ ಹೌಸ್. ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿಕಂಡಕ್ಟರ್ ಪವರ್ ಹೌಸ್. ಭಾರತದಲ್ಲಿ ಪ್ರತಿಭೆಗೇನು ಕೊರತೆ ಇಲ್ಲ, ಯುವ ಜನತೆಗೇನು ಕೊರತೆ ಇಲ್ಲ, ಟೆಕ್ನಾಲಜಿಗೇನು ಕೊರತೆ ಇಲ್ಲ. ಆದರೆ ಈ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸ್ತಕ್ಕಂಥ ಫೀಲ್ಡ್ಗೆ ನಾವು ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ಟಿದ್ದೀವಿ ಅಷ್ಟೇ. ಆದಷ್ಟು ಶೀಘ್ರದಲ್ಲೇ ಇದರಲ್ಲಿ ಬೆಳವಣಿಗೆಯನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಓಕೆ, ರೈಟ್. ಬಿಲ್ಡಿಂಗ್ ದ ನೆಕ್ಸ್ಟ್ ಸೆಮಿಕಂಡಕ್ಟರ್ ಪವರ್ ಹೌಸ್ ಇಂಡಿಯಾ. ಓಕೆ, ಇದು ನವದೆಹಲಿಯಲ್ಲಿ ನಡೆದಿರೋದ್ರಿಂದ ನವದೆಹಲಿ ಅಥವಾ ದೆಹಲಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೇಂದ್ರಾಡಳಿತ ಪ್ರದೇಶ ದೆಹಲಿ 1 ನವೆಂಬರ್ 1956 ಸ್ಥಾಪನೆ. ಹಿಂದಿ ಇಂಗ್ಲಿಷ್ ಆಡಳಿತ ಭಾಷೆ. 13 ಜಿಲ್ಲೆಗಳಿದ್ದಾವೆ. ವಿನಯ್ ಕುಮಾರ್ ಸಕ್ಸೇನಾರವರು ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ. ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಸೊ ಡೆಲ್ಲಿಯ ಗವರ್ನರ್ ಯಾರಿದ್ದಾರೆ ಅಂತಕ್ಕಂಥದ್ದು, ಡೆಲ್ಲಿ ಯೂನಿಯನ್ ಟೆರಿಟರಿಯ ಮುಖ್ಯಮಂತ್ರಿಗಳು ಮತ್ತು ಅದರ ಯಾರು ಪ್ರಸ್ತುತ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗ ಒಂದಷ್ಟು ಡೀಟೇಲ್ಸು. ರೈಟ್, ವಿನಯ್ ಕುಮಾರ್ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್, ಚೀಫ್ ಮಿನಿಸ್ಟರ್ ರೇಖಾ ಗುಪ್ತಾ ಅವರು. ಯಾಕಂದರೆ ಕೆಲವೊಂದು ಸಲ ಮೊನ್ನೆ ಒಂದಷ್ಟು ಬದಲಾವಣೆಗಳಾಗಿದ್ದವು, ಅದಕ್ಕೋಸ್ಕರ. ಸೊ ವಿನಯ್ ಕುಮಾರ್ ಸಕ್ಸೇನಾ ಲೆಫ್ಟಿನೆಂಟ್ ಗವರ್ನರ್ ಆಫ್ ದ ಡೆಲ್ಲಿ, ಮುಖ್ಯಮಂತ್ರಿಗಳು ರೇಖಾ ಗುಪ್ತಾ ಮತ್ತು ದಿಲ್ದಾರ್ ಡೆಲ್ಲಿ ಅಂತಕ್ಕಂಥದ್ದು ಟೂರಿಸಂ ಟ್ಯಾಗ್ಲೈನ್. ಡೆಲ್ಲಿಯಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 7 ಲೋಕಸಭೆ, 3 ರಾಜ್ಯಸಭೆ ಮತ್ತು 70 ವಿಧಾನಸಭೆಗಳನ್ನು ಒಳಗೊಂಡಿರ್ತಕ್ಕಂತಹ ಅಸೆಂಬ್ಲಿಯನ್ನು ಕೂಡ ಹೊಂದಿದೆ. ಇಲ್ಲಿ ಪ್ರಮುಖವಾಗಿ 3 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿದ್ದಾವೆ. ಒಂದು ಹುಮಾಯೂನ್ನ ಸಮಾಧಿ, ಹುಮಾಯೂನ್ ಸ್ಟಾಂಬ್ ಅಂತ ಕರಿತೀವಿ, ಕುತುಬ್ ಮಿನಾರ್ ಇದೆ ಮತ್ತು ಕೆಂಪು ಕೋಟೆ ರೆಡ್ ಫೋರ್ಟ್ ಕೂಡ ಇದೆ.
ಇಲ್ಲಿ ಯಾವುದೇ ನ್ಯಾಷನಲ್ ಪಾರ್ಕ್ ಇಲ್ಲ, ಟೈಗರ್ ರಿಸರ್ವ್ ಇಲ್ಲ. ಆದರೆ ಎಕ್ಸಾಮಲ್ಲಿ ಬಹಳಷ್ಟು ಸಲ ಕೇಳಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ನಮ್ಮ ಡೆಲ್ಲಿಯಲ್ಲಿ, ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿದೆ. ಅದೇ ಅಸೋಲಾ ಬಟ್ಟಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಇನ್ಫ್ಯಾಕ್ಟ್ ರಾಷ್ಟ್ರಪತಿ ಭವನ ಕೂಡ ಇದೇ ವ್ಯಾಪ್ತಿಯಲ್ಲಿ ಬರುತ್ತಂತೆ, ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯ. ಓಕೆ, ಅದು ಡೆಲ್ಲಿಯಲ್ಲಿದೆ. ನೆಕ್ಸ್ಟು ಇಲ್ಲಿನ ಬುಡಕಟ್ಟು ಜನಾಂಗಗಳು ಕೂಡ ಇದ್ದಾವೆ. ಹಾಗೆ ನದಿಗಳು ಯಮುನಾ, ಗಂಗೆ, ಸಟ್ಲೇಜ್ಗಳು ಇಲ್ಲಿ ಹರಿತವೆ, ಬಿಯಾಸ್. ಹಾಗೆ ಅಂದರೆ ಅದರ ಒಂದು ಜಲಾನಯನ ಪ್ರದೇಶದಲ್ಲಿ ಬರುತ್ತೆ ಅನ್ನಂಗರ್ಥ. ಇನ್ನು ಮೂರನೇ ಪ್ರಶ್ನೆ, ಉಕ್ರೇನಿನ ಅತಿದೊಡ್ಡ ಡೀಸೆಲ್ ಪೂರೈಕೆದಾರ ರಾಷ್ಟ್ರವಾದ ಭಾರತ. ಇಂಡಿಯಾ ಬಿಕಮ್ಸ್ ಉಕ್ರೇನ್ಸ್ ಲಾರ್ಜೆಸ್ಟ್ ಡೀಸೆಲ್ ಸಪ್ಲೈಯರ್. ಬಹಳ ಆಶ್ಚರ್ಯಕರ ಸಂಗತಿ ಅನ್ಕೋಬಹುದು. ಅಂದರೆ ಯುದ್ಧ ಪೀಡಿತವಾಗಿರ್ತಕ್ಕಂತಹ ಉಕ್ರೇನ್ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಡೀಸೆಲನ್ನು ಪೂರೈಸ್ತಾ ಇದ್ದಾವೆ. ಆ ಪೂರೈಸ್ತಾ ಇರತಕ್ಕಂತಹ ದೇಶಗಳ ಪಟ್ಟಿಯಲ್ಲಿ ಇವತ್ತು ಭಾರತ ನಂಬರ್ 1 ಆಗಿದೆ. ಉಕ್ರೇನ್ಗೆ ಹರಿದು ಬರ್ತಾ ಇರತಕ್ಕಂಥ ಡೀಸೆಲ್ನ ಒಟ್ಟಾರೆ 15.5% ಅಷ್ಟು ಡೀಸೆಲ್ ಭಾರತದಿಂದನೇ ಸಪ್ಲೈ ಆಗ್ತಾ ಇದೆ. ಅಂದರೆ ಗಮನಿಸ್ತಾ ಹೋಗಿ, ಉಕ್ರೇನ್ ದೇಶಕ್ಕೆ ಅತಿ ದೊಡ್ಡ ಡೀಸೆಲ್ ಪೂರೈಕೆದಾರ ರಾಷ್ಟ್ರ ನಮ್ಮ ಭಾರತವಾಗಿದೆ. ಅದು ಕಳೆದ 1 ವರ್ಷದಿಂದ ಅತಿ ಹೆಚ್ಚು ಡೀಸೆಲನ್ನು ನಾವು ಪೂರೈಕೆ ಮಾಡ್ತಾ ಇದ್ದೀವಿ. ರಷ್ಯಾದಿಂದ ಡೀಸೆಲನ್ನು ಅತಿ ಕಡಿಮೆ ರೇಟಲ್ಲಿ ತಗೊಳ್ಳೋದು, ನಮ್ಮ ದೇಶದ ಅಲ್ಲ ಡೀಸೆಲ್ನಲ್ಲ ಕಚ್ಚಾ ತೈಲವನ್ನು ತಗೊಳ್ಳೋದು, ಕ್ರೂಡ್ ಆಯಿಲು. ಆ ಕ್ರೂಡ್ ಆಯಿಲ್ನ ತೆಗೆದುಕೊಂಡು ಸಂಸ್ಕರಿಸಿ ಅದರಲ್ಲಿ ಬಂದಿರತಕ್ಕಂಥ ಡೀಸೆಲನ್ನು ಹೆಚ್ಚಾಗಿ ನಾವು ಯಾರಿಗೆ ಮಾರಾಟ ಮಾಡ್ತಾ ಇದ್ದೀವಿ? ಉಕ್ರೇನ್ಗೆ ಮಾರಾಟವನ್ನು ಮಾಡ್ತಾ ಇದ್ದೀವಿ. ಸೊ ರಷ್ಯಾದಿಂದ ಕಚ್ಚಾ ತೈಲ ಆಮದು, ಭಾರತದಲ್ಲಿ ಸಂಸ್ಕರಿಸಿ ಹಲವು ದೇಶಗಳಿಗೆ ರಫ್ತು. ಉಕ್ರೇನ್ಗೆ ಡೀಸೆಲ್ ಪೂರೈಕೆಯಲ್ಲಿ ಭಾರತ ನಂಬರ್ 1. ಭಾರತ 15.9%, ಕೆಲವೊಂದು ಕಡೆ 15.5 ಅಂತ ಕೊಟ್ಟಿದ್ದಾರೆ, ಲೆಟ್ ಇಟ್ ಬಿ. ಸೊ ಸ್ಲೋವಕಿಯಾ 15% ಶೇರನ್ನು ಹೊಂದಿದ್ರೆ, ಗ್ರೀಸು, ಟರ್ಕಿ, ಲಿಥುವೇನಿಯಾಗಳು ಇದ್ದಾವೆ. ಒಟ್ಟಾರೆಯಾಗಿ ಈ ಜುಲೈಯಲ್ಲಿ ಉಕ್ರೇನ್ಗೆ ಡೀಸೆಲ್ ಪೂರೈಸಿದ ಟಾಪ್ 5 ದೇಶಗಳಂತ ಬಂದಾಗ ನಾವೇ ಟಾಪಲ್ಲಿದ್ದೀವಿ ಜುಲೈ ತಿಂಗಳಲ್ಲಿ. ಸೊ ಆಲ್ಮೋಸ್ಟ್ ಯುದ್ಧ ಪೀಡಿತ ಉಕ್ರೇನ್ಗೆ ಭಾರತ ದೇಶ ದೊಡ್ಡ ಪ್ರಮಾಣದಲ್ಲಿ ಡೀಸೆಲ್ ಪೂರೈಸ್ತಾ ಇದ್ದು, ಕಳೆದ ಜುಲೈಯಲ್ಲಿ 83,000 ಟನ್ ಡೀಸೆಲ್ ಸರಬರಾಜು ಮಾಡಿದೆ. ಭಾರತ ಆಮದು ಮಾಡಿಕೊಳ್ಳುತ್ತಿರುವ ಕಚ್ಚಾ ತೈಲವನ್ನು ಸಂಸ್ಕರಿಸಿ ದಿನಕ್ಕೆ ಸರಾಸರಿ 7,700 ಟನ್ ರಫ್ತು ಮಾಡ್ತಾ ಇದೆ. ಉಕ್ರೇನ್ ರಾಜಧಾನಿ ಕೀವ್ಗೆ ಬರುವ ಮಾಸಿಕ ಡೀಸೆಲಲ್ಲಿ 15.5% ಭಾರತದ ಪೂರೈಕೆ ಆಗಿದೆ ಅಂತ ಇತ್ತೀಚೆಗೆ ಡೀಟೇಲ್ಸ್ ಬಂದಿದೆ. ಕಳೆದ ಜುಲೈಯಲ್ಲಿ 1.9% ಅಷ್ಟೇ ಇತ್ತು. ಅಂದರೆ ಒಂದು ವರ್ಷದಲ್ಲಿ 15% ಏರಿಕೆ ಆಗಿದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶ ಎಲ್ಲಿ ಕಡಿಮೆ ಕಚ್ಚಾ ತೈಲ ಸಿಗ್ತಾ ಇದೆಯೋ ರೇಟು, ಅದನ್ನು ತಗೊಂಡು ಸಂಸ್ಕರಿಸಿ ಇನ್ನೊಂದು ದೇಶಕ್ಕೆ ಪೂರೈಕೆ ಮಾಡಿ, ಇದರಲ್ಲೂ ಕೂಡ ನಾವು ಯಾಕೆ ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿಯಲ್ಲಿ 3ನೇ ಸ್ಥಾನಕ್ಕೆ ಅತಿ ಶೀಘ್ರದಲ್ಲಿ ಹೋಗೋದಕ್ಕೆ ಸಾಧ್ಯ ಅಂದರೆ ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಓಕೆ, ಸೊ ಮತ್ತಷ್ಟು ಡೀಟೇಲ್ಸ್ ಇದೆ. ಸೊ ಇಂಡಿಯಾ ಆಸ್ ಉಕ್ರೇನ್ಸ್ ಟಾಪ್ ಡೀಸೆಲ್ ಸಪ್ಲೈಯರ್. ಅದರಲ್ಲೂ ಕೂಡ ಈಗೇನು ಡೊನಾಲ್ಡ್ ಟ್ರಂಪ್ ನಮ್ಮ ಮೇಲೆ ಸುಂಕವನ್ನು ಏರ್ತಾ ಇದ್ದಾನೆ, ಅಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಮ್ಮ ಆರ್ಥಿಕತೆ ಬೀಳದೇ ಇರಂಗೆ ತಡೆಯುವ ಮಾರ್ಗಗಳಾಗ್ತಾ ಇದ್ದಾವೆ. ಇಂಡಿಯಾ ಎಮರ್ಜಸ್ ಆಸ್ ಎ ಉಕ್ರೇನ್ಸ್ ಟಾಪ್ ಡೀಸೆಲ್ ಸಪ್ಲೈಯರ್ ಇನ್ ಜುಲೈ, ಅಕೌಂಟಿಂಗ್ ಫಾರ್ ದ 15.5% ಆಫ್ ಇಟ್ಸ್ ಇಂಪೋರ್ಟ್ಸ್. ಓಕೆ, ಹಾಗಾದರೆ ಉಕ್ರೇನ್ ಎಲ್ಲಿ ಬರುತ್ತೆ? ಉಕ್ರೇನ್ ರಾಜಧಾನಿ ಕೀವ್ ಆಗುತ್ತೆ. ಜೊತೆಗೆ ಯುರೋಪ್ನ ಒಂದು ರಾಷ್ಟ್ರವೂ ಕೂಡ, ಮತ್ತು ರಷ್ಯಾ ಉಕ್ರೇನ್ ಮಧ್ಯೆ ಇರತಕ್ಕಂತಹ ಒಂದು ಸಂಘರ್ಷದಲ್ಲಿ ಇವತ್ತು ಬಹಳ ಸುದ್ದಿಯಲ್ಲಿದೆ. ಉಕ್ರೇನಿನ ಅಧ್ಯಕ್ಷರು ವ್ಲಾಡಿಮಿರ್ ಜೆಲೆನ್ಸ್ಕಿ ಮತ್ತು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಇತ್ತೀಚೆಗೆ ಚೇಂಜ್ ಆಗಿದ್ರು, ಯೂಲಿಯಾರ್ ಅವರು ಅಲ್ಲಿನ ನೂತನ ಪ್ರಧಾನಮಂತ್ರಿಗಳಾಗಿದ್ದರು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಎಕ್ಸಾಮಲ್ಲಿ ಭಾಳ ಕೇಳಿರ್ತಕ್ಕಂಥ ಪ್ರಶ್ನೆ, ಉಕ್ರೇನನ್ನು ಬಾರ್ಡರಾಗಿ ಹಂಚ್ಕೊಂಡಿರ್ತಕ್ಕಂಥ ದೇಶಗಳು ಯಾವ್ಯಾವು ಅಂತ ಭಾಳ ಸಲ ಕೇಳ್ತಾ ಇದ್ದಾರೆ. ಸೊ ಒಂದು ಕಡೆ ನೋಡ್ಬೋದು ಸ್ಲೋವೇಕಿಯಾ, ಹಾಗೆ ಇನ್ಯಾವ್ಯಾವ ಇದಾವಲ್ವ, ಒಂದೇ ನಿಮಿಷ, ಇದಕ್ಕಿನ್ನ ಈ ಕಡೆ ಬರೋಣ. ಸೊ ಇಲ್ಲಿ ಮಾಲ್ಡೋವಾ ಇದೆ, ಇಲ್ಲಿ ಮಾಲ್ಡೋವಾ, ಸ್ಲೋವಕಿಯಾ, ಅಥವಾ ನಾವು ಮ್ಯಾಪ್ ಮುಖಾಂತರ ಹೇಳೋದಾದರೆ ಉತ್ತರದಲ್ಲಿ ಫಸ್ಟ್ ನೋಡೋಣ. ಉತ್ತರದಲ್ಲಿ ಬೆಲಾರಸ್ ಇದೆ, ಹಾಗೆ ಒಂದು ಕಡೆ ರಷ್ಯಾ ಇದೆ, ಉತ್ತರ ಮತ್ತು ಈಶಾನ್ಯದಲ್ಲೂ ಕೂಡ ಮತ್ತು ಪೂರ್ವದಲ್ಲೂ ಕೂಡ. ಹಾಗೆ ದಕ್ಷಿಣದಲ್ಲಿ ಕಪ್ಪು ಸಮುದ್ರ ಮತ್ತು ಆಗ್ನೇಯದಲ್ಲಿ ಮಾಲ್ಡೋವಾ ಎನ್ನುವ ದೇಶ, ರೊಮೇನಿಯಾ, ಹಾಗೆ ಹಂಗೇರಿ, ಸ್ಲೋವೇಕಿಯಾ ಪಶ್ಚಿಮದಲ್ಲಿ, ನೆಕ್ಸ್ಟ್ ಪೋಲ್ಯಾಂಡ್ ಕೂಡ ಇದೆ. ಇಲ್ಲಿ ಒಂದಷ್ಟು ಪಶ್ಚಿಮ ಅನ್ಕೋಬೋದು, ಒಂದಷ್ಟು ವಾಯುವ್ಯದಲ್ಲೂ ಕೂಡ ಅನ್ಕೋಬೋದು.
ಎಕ್ಸಾಮಲ್ಲಿ ಕೇಳಿದ್ರು, ಮಾಲ್ಡೋವಾ ಅದು ಗಡಿಭಾಗ ಹಂಚಿಕೊಂಡಿದೆಯಾ ಇಲ್ವಾ, ಯಾವ್ಯಾವ ಸಮುದ್ರಗಳು, ಸಿ ಆಫ್ ಅಜೋವ್ ಕೂಡ ಗಡಿಭಾಗವನ್ನು ಹಂಚಿಕೊಂಡಿದೆ ಆಗ್ನೇಯ ಭಾಗದಲ್ಲಿ. ಸೊ ಹೀಗೆ ಮತ್ತು ಅದರ ರಾಜಧಾನಿ ಇಲ್ಲಿ ಕೀವ್ ಇದೆ, ಗಮನಿಸ್ಬೋದು. ಸೊ ಇದು ಉಕ್ರೇನ್. ನಾವು ಉಕ್ರೇನ್ನ ಪ್ರೆಸಿಡೆಂಟು ಮತ್ತು ಪ್ರಧಾನಮಂತ್ರಿಗಳನ್ನು ಕಾಣ್ಬೋದು. ಕ್ವಶನ್ ನಂಬರ್ 4, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮೊಬೈಲ್ ಸಾಧನಗಳಿಗಾಗಿ ಭಾರತದ ಮೊದಲ ಟೆಂಪರ್ಡ್ ಗ್ಲಾಸ್ ಉತ್ಪಾದನಾ ಘಟಕವನ್ನು ಉದ್ಘಾಟನೆ ಮಾಡಿದರು. ಯೂನಿಯನ್ ಮಿನಿಸ್ಟರ್ ಶ್ರೀ ಅಶ್ವಿನಿ ವೈಷ್ಣವ್ ಅವರು ಇನಾಗರೇಟೆಡ್ ದ ಇಂಡಿಯಾಸ್ ಫಸ್ಟ್ ಟೆಂಪರ್ಡ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಫಾರ್ ಮೊಬೈಲ್ ಡಿವೈಸಸ್ ಇನ್ ನೋಯ್ಡಾ, ಉತ್ತರ ಪ್ರದೇಶ. ಟೆಂಪರ್ಡ್ ಗ್ಲಾಸನ್ನು ನಾವೇನು ನಮ್ಮ ಫೋನ್ಗಳಿಗೆ ನಮ್ಮ ಸ್ಕ್ರೀನನ್ನು ರಕ್ಷಣೆ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀವಿ, ಅವೆಲ್ಲವೂ ಕೂಡ ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಂಡಿರ್ತಕ್ಕಂಥವು. ಅದ್ಯಾಕೆ ನಮ್ಮ ದೇಶದಲ್ಲಿ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು? ಅದಕ್ಕೋಸ್ಕರ ದೇಶದ ಮೊದಲ ಟೆಂಪರ್ಡ್ ಗ್ಲಾಸ್ ತಯಾರಿಕಾ ಘಟಕ ಉದ್ಘಾಟನೆ ಆಗಿದೆ. ಮೊಬೈಲ್ ಫೋನ್ನ ಪರದೆಯ ರಕ್ಷಣೆಗೆ ಬಳಸುವ ಟೆಂಪರ್ಡ್ ಗ್ಲಾಸ್ಗಳನ್ನು ತಯಾರಿಸುವ ದೇಶದ ಮೊದಲ ತಯಾರಿಕಾ ಘಟಕವನ್ನು ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಉದ್ಘಾಟನೆಯನ್ನು ಮಾಡಿದರು. ಹಾಗಾದರೆ ಯಾವ ಕಂಪನಿ? ಆಪ್ಟಿಮಸ್ ಇನ್ಫ್ರಾಕಾಮ್. ಆಪ್ಟಿಮಸ್ ಇನ್ಫ್ರಾಕಾಮ್. ಈ ಆಪ್ಟಿಮಸ್ ಇನ್ಫ್ರಾಕಾಮ್ ಅನ್ನುವ ಕಂಪನಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ಟೆಂಪರ್ಡ್ ಗ್ಲಾಸ್ ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಘಟಕವನ್ನು ಸ್ಥಾಪಿಸಿದೆ. ಯಾರ ಜೊತೆಗೂಡಿ ಪಾಲುದಾರಿಕೆ ಅಂದರೆ ಅಮೆರಿಕದ ಮಟೀರಿಯಲ್ ಟೆಕ್ನಾಲಜಿ ಕಂಪನಿ ಕಾರ್ನಿಂಗ್ ಜೊತೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಅಂತ. ಓಕೆ, ಮತ್ತಷ್ಟು ಇನ್ವೆಸ್ಟ್ ಮಾಡ್ತೀವಿ, ಸಾವಿರಾರು ಜನರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಏನು ಪ್ರಶ್ನೆ ಅಂದರೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಮೊಬೈಲ್ ಸಾಧನಗಳಿಗಾಗಿ ಭಾರತದ ಮೊದಲ ಟೆಂಪರ್ಡ್ ಗ್ಲಾಸ್ ಉತ್ಪಾದನಾ ಘಟಕವನ್ನು ಎಲ್ಲಿ ಉದ್ಘಾಟನೆ ಮಾಡಿದರೆ ಅಂದರೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ. ಯಾವ ಕಂಪನಿ ಅಂದರೆ ಆಪ್ಟಿಮಸ್ ಇನ್ಫ್ರಾಕಾಮ್ ಅವರು. ಓಕೆ, ಇಂಡಿಯಾಸ್ ಫಸ್ಟ್ ಟೆಂಪರ್ಡ್ ಗ್ಲಾಸ್ ಫ್ಯಾಕ್ಟ್ರಿ ಇನಾಗರೇಟೆಡ್. ಸೊ ನೋಡ್ಬೋದು. ಹಾಗಾದರೆ ಉತ್ತರ ಪ್ರದೇಶದ ಭಾರತ ದರ್ಶನ ಭಾಳ ದಿನ ಆಗಿತ್ತು, ಮಾಡಿರಲಿಲ್ಲ, ಒಂದ್ಸಲ ನೋಡ್ಕೊಂಬಿಡೋಣ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. 24 ಜನವರಿ 1950 ಸ್ಥಾಪನೆ. ಹಿಂದಿ ಆಡಳಿತ ಭಾಷೆ. 75 ಜಿಲ್ಲೆಗಳಿದ್ದಾವೆ. ಆನಂದಿಬೆನ್ ಪಟೇಲ್ ಅವರು ರಾಜ್ಯಪಾಲರು. ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳಿದ್ದಾರೆ. ಅಮೇಜಿಂಗ್ ಹೆರಿಟೇಜ್ ಗ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಟೂರಿಸಂ ಟ್ಯಾಗ್ಲೈನ್ ಆಫ್ ಉತ್ತರ ಪ್ರದೇಶ್. ಅಲಹಾಬಾದ್ ಹೈಕೋರ್ಟ್ ಅನ್ನು ಹೊಂದಿದೆ. 80 ಲೋಕಸಭೆ, 31 ರಾಜ್ಯಸಭೆ ಮತ್ತು 403 ವಿಧಾನಸಭೆ ಜೊತೆಗೆ 100 ಸಂಖ್ಯೆಯ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂತಹ ಕೆಲವು 6 ರಾಜ್ಯಗಳಲ್ಲಿ ಉತ್ತರ ಪ್ರದೇಶವು ಕೂಡ ಒಂದಾಗಿದೆ. ಜನಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿದ್ದು ವಿಸ್ತೀರ್ಣದಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. ಆಗ್ರಾ ಕೋಟೆ, ತಾಜ್ ಮಹಲ್ ಮತ್ತು ಫತೇಪುರ್ ಸಿಕ್ರಿ ಎನ್ನುವ 3 ವಿಶ್ವ ಪರಂಪರೆಯ ತಾಣಗಳನ್ನು, ಸುಮಾರು 6 ಹೆರಿಟೇಜ್ ಸೈಟ್ಗಳು ಟೆಂಟೇಟಿವ್ ಲಿಸ್ಟಲ್ಲೂ ಕೂಡ ಇದ್ದಾವೆ. ಮತ್ತು ಕುಂಭಮೇಳ ಒಂದು ಇಂಟ್ಯಾಂಜಿಬಲ್ ಸೈಟ್ ಆಗಿದೆ, ICH ಸೈಟ್ ಅಂತ ಕರಿತೀವಿ, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟು. ಹಾಗೆ ದೂಧ್ವಾ ರಾಷ್ಟ್ರೀಯ ಉದ್ಯಾನವನ ಇದೆ ಮತ್ತು ಫಿಲಿಭಿತ್, ರಾಣಿಪುರ್ ವನ್ಯಜೀವಿ ಅಭಯಾರಣ್ಯ ಮತ್ತು ದೂಧ್ವಾ ಎನ್ನುವ 3 ಟೈಗರ್ ರಿಸರ್ವ್ಗಳನ್ನು ಹೊಂದಿದೆ. ರಾಮ್ಸಾರ್ ಸೈಟ್ಗಳು ಹಲವಾರಿದ್ದಾವೆ. 10 ರಾಮ್ಸಾರ್ ಸೈಟ್ಗಳು ಫ್ರಮ್ ಉತ್ತರ ಪ್ರದೇಶ ಇದೆ. ಹಾಗೆ ಹಲವಾರು ಬುಡಕಟ್ಟು ಜನಾಂಗಗಳು, ಹಬ್ಬಗಳು, ನೃತ್ಯ ಪ್ರಕಾರಗಳನ್ನು ಕೂಡ ಕೊಟ್ಟಿದ್ದೀನಿ. ಹೋಗಿ ನೋಡಿ, ನೋಟ್ ಮಾಡ್ಕೊಳ್ಳಿ ಒಂದ್ಸಲ ಅಂತ ಹೇಳ್ತಾ, ಇದರ PDF ಅನ್ನು ಕೊಟ್ಟಾಗ ಕೂಡ ನೀವು ಕಂಪ್ಲೀಟಾಗಿ ನೋಡ್ಬೋದು ಅಂತ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಭಾಳ ಸುದ್ದಿಯಲ್ಲಿತ್ತು, ಈಗ ಕಂಪ್ಲೀಟ್ ಆಗ್ತಾ ಇದೆ. 5 ನಗರ ಪಾಲಿಕೆಗಳು ಈಗ ಚಾಲ್ತಿಗೆ ಬಂದಿದ್ದೇವೆ. ಒಟ್ಟು 450 ವಾರ್ಡ್ಗಳ ರಚನೆ ಕೂಡ ಆಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ, GBA. ಇನ್ನು ಮುಂದೆ BBMP ಅನ್ನಂಗಿಲ್ಲ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ, ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ. 5 ನಗರ ಪಾಲಿಕೆಗಳು ರಚನೆಯಾಗಿದೆ. 450 ವಾರ್ಡ್ಗಳಾಗಿದ್ದಾವೆ. ನೋಡೋಣ ಏನೇನು ಮಾಹಿತಿ ಇದೆ. 5 ನಗರ ಪಾಲಿಕೆಗಳಲ್ಲಿ 450 ವಾರ್ಡ್. ಪ್ರತಿಯೊಂದು ವಾರ್ಡ್ಗೂ
ಒಂದಷ್ಟು ಹೆಚ್ಚುವರಿ ವೆಚ್ಚ ಬರ್ತಾ ಇದೆ. BBMP ವ್ಯಾಪ್ತಿಯಲ್ಲಿ 5 ನಗರ ಪಾಲಿಕೆಗಳಲ್ಲಿ ಒಟ್ಟು 450 ವಾರ್ಡ್ಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಇದಕ್ಕಾಗಿ 23,000 ಸಿಬ್ಬಂದಿ ಅಗತ್ಯವಿದೆ. ಪ್ರಸ್ತುತ ಇರತಕ್ಕಂಥ ಉದ್ಯೋಗಗಳಿಗಿಂತ ಹೆಚ್ಚು ಬೇಕಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿ 5 ನಗರ ಪಾಲಿಕೆಗಳ ಅಂತಿಮ ಅಧಿಸೂಚನೆ ದಿನ ಸನ್ನಿಹಿತ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಆಗಿದೆ ಕೂಡ. 5 ನಗರ ಪಾಲಿಕೆಗಳು: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಬೆಂಗಳೂರು ಉತ್ತರ ನಗರ ಪಾಲಿಕೆ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, ಬೆಂಗಳೂರು ಪೂರ್ವ ನಗರ ಪಾಲಿಕೆ ಮತ್ತು ಸೆಂಟ್ರಲಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಸೆಪ್ಟೆಂಬರ್ 2, 2025 ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿ ಒಂದು ಹೊಸ ಇತಿಹಾಸವನ್ನು ನಿರ್ಮಿಸಿತು. ಹೊಸ ಅಧ್ಯಾಯವೇ ಆರಂಭವಾಯಿತು. ಮುನ್ಸಿಪಲ್ ಬೋರ್ಡ್ನಿಂದ ನಗರ ಪಾಲಿಕೆವರೆಗೆ ಏನಾಯಿತು ನೋಡ್ಬೋದು. 1883ರಲ್ಲಿ 18 ಸದಸ್ಯರಿದ್ದರು. 1951ರಲ್ಲಿ 69 ಕಾರ್ಪೊರೇಟರ್ಸು, 71ರಲ್ಲಿ 75 ಕಾರ್ಪೊರೇಟರ್ಸು, 83ರಲ್ಲಿ 87, 96ರಲ್ಲಿ 100, 2010ರಲ್ಲಿ 198 ಕಾರ್ಪೊರೇಟರ್ಸ್ ಆದರೂ ಈಗ 450 ವಾರ್ಡ್ಗಳಿಗೆ ಹೋಗ್ತಾ ಇದೆ. ಗಮನಿಸ್ತಾ ಹೋಗಿ. ಮೇಯೋ ಹಾಲ್ನಿಂದ ಕೆಂಪೇಗೌಡ ಪೌರ ಸಭಾಂಗಣದವರೆಗೂ. ನಗರದ ಆಡಳಿತ 1862ರಲ್ಲಿ 18 ಸದಸ್ಯರಿಂದ ಆರಂಭವಾಗಿ 2010ರಲ್ಲಿ 198 ಕಾರ್ಪೊರೇಟರ್ಗಳನ್ನು ಹೊಂದುವವರೆಗೆ 4 ಬಾರಿ ತನ್ನ ಆಡಳಿತ ವಿನ್ಯಾಸವನ್ನು ಬೆಂಗಳೂರು ಬದಲಿಸ್ಕೊಳ್ತಾ ಹೋಯಿತು ನೋಡಿ. ಬಟ್ ಇವಾಗ ಬೇಕಾಗಿರ್ತಕ್ಕಂಥದ್ದು 1983ರಲ್ಲಿ 87 ವಾರ್ಡ್ಗಳಿಗೆ ಏರಿಸಿದ್ರಂತೆ. 96ರಲ್ಲಿ 100 ವಾರ್ಡ್ಗಳಿಗೆ ವಿಸ್ತರಣೆ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆ BMP ಅಂತ ಅಸ್ತಿತ್ವಕ್ಕೆ ತಂದರು 1996ರಲ್ಲಿ. ನಂತರ 2007ರಲ್ಲಿ ಆ ಬೆಂಗಳೂರು ನಗರದ ಸುತ್ತಮುತ್ತಲಿದ್ದ 7 ನಗರಸಭೆಗಳನ್ನು ಮತ್ತು 1 ಪುರಸಭೆ ಹಾಗೂ 110 ಹಳ್ಳಿಗಳನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು 2007ರಲ್ಲಿ. ಈಗ 2025 ಸೆಪ್ಟೆಂಬರ್ 2ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ, GBA. ಓಕೆ, BBMP ಯುಗಾಂತ್ಯ, GBA ಯುಗ ಆರಂಭ. 5 ನಗರ ಪಾಲಿಕೆ ಸ್ಥಾಪನೆ, ಪ್ರತಿ ಪಾಲಿಕೆಗೂ ಕೂಡ ಒಬ್ಬ ಆಯುಕ್ತರು. ಮುಖ್ಯಮಂತ್ರಿಗಳೇ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಗಮನಿಸಬೇಕು, ಪ್ರಶ್ನೆ ಕೇಳ್ತಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರಿರ್ತಾರೆ? ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಥವಾ ಕಮಿಷನರು ಅಂತ ಕೇಳಬಹುದು. ಓಕೆ, ಇತಿಹಾಸ ಸೇರಿದ BBMP ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ಶುರು. ಕಳೆದ ಬಾರಿ ಕ್ಲಾಸ್ ನಂಬರ್ 870ರಲ್ಲಿ ಜುಲೈ 2025 ಪಾರ್ಟ್ 10ನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ನಗರ ಪಾಲಿಕೆಗಳಾಗಿ ವಿಂಗಡಿಸಿ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿದಾಗ ಅವಾಗ ಡೀಟೇಲ್ ಆಗಿ ಯಾವ ನಗರ ಪಾಲಿಕೆಯಲ್ಲಿ ಎಷ್ಟು ವ್ಯಾಪ್ತಿ ಬರ್ತಾ ಇದ್ದೇವೆ, ಯಾವ್ದ್ಯಾವುದರಲ್ಲಿ ಬೇರೆ ಬೇರೆ ನಾವೇನಂತೀವಿ ಏರಿಯಾಗಳು ಬರ್ತಾ ಇದ್ದಾವೆ, ವಿಧಾನಸಭಾ ಕ್ಷೇತ್ರ ಎಲ್ಲೆಲ್ಲಿ ಬರ್ತಾ ಇದೆ, ಅದೆಲ್ಲವನ್ನು ಕೂಡ ಕಂಪ್ಲೀಟಾಗಿ ಹೇಳಿದ್ದೆ. ಸದ್ಯಕ್ಕೆ ಸಾಕು, ಯಾಕಂದರೆ ಇದೆಲ್ಲ ಎಕ್ಸಾಮಲ್ಲಿ ನೇರವಾಗಿ ಕೇಳದೇ ಇರ್ಬೋದು, ಬಟ್ ಇವೆಲ್ಲ ತಿಳ್ಕೊಂಡಿರ್ಬೇಕನ್ನೋ ಉದ್ದೇಶಕ್ಕಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಅಫ್ಘಾನಿಸ್ತಾನದಲ್ಲಿ 6.0 ತೀವ್ರತೆಯ ಭೂಕಂಪ ಸಂಭವಿಸಿದ್ದು 800ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಇತ್ತೀಚೆಗೆ 6.0 ಮ್ಯಾಗ್ನಿಟ್ಯೂಡ್ ಆಗಿರತಕ್ಕಂತಹ ಭೂಕಂಪ ಸಂಭವಿಸಿತ್ತು. ಹಿಂದೂಕುಷ್ ಪರ್ವತ ಶ್ರೇಣಿಗಳು, ಕುನಾರ್ ಕಣಿವೆಯ ಸೊಬಗಿನ ಪೂರ್ವ ಅಫ್ಘಾನಿಸ್ತಾನ ಭಾನುವಾರ ತಡರಾತ್ರಿ ಭೀಕರ ಭೂಕಂಪಕ್ಕೆ ತತ್ತರಿಸಿತು. 800ಕ್ಕೂ ಹೆಚ್ಚು ಜನರು ಮಲಗಿದ್ದಲ್ಲೇ ಸಾವನ್ನಪ್ಪಿದ್ರು. ಸುಮಾರು 2,500-3 ಸಾವಿರ ಜನ ಗಾಯಗೊಂಡಿದ್ದಾರೆ. ಗಮನಿಸಬಹುದು, ಭಾರತ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇದೆ. ಓಕೆ, ಇಲ್ಲಿ 2022ರಲ್ಲಿ ಅಫ್ಘಾನಿಸ್ತಾನದಲ್ಲಿ 5.9 ತೀವ್ರತೆ ಇರತಕ್ಕಂಥದ್ದು. 2023ರಲ್ಲಿ 6.3 ತೀವ್ರತೆಯಿಂದ 1,500 ಜನ ಸತ್ತಿದ್ರು. ಹೀಗೆ 1990ರಿಂದ 12 ಭೂಕಂಪಗಳು ಸಂಭವಿಸ್ತಾ ಇದ್ದವು ಅಫ್ಘಾನಿಸ್ತಾನದಲ್ಲಿ. ಈಗ 2025ರಲ್ಲಿ ಮತ್ತೊಂದು 6.0 ತೀವ್ರತೆ ಇರತಕ್ಕಂತಹ ಸುಮಾರು 1,000 ಜನ 800 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿಯಾಗಿದೆ. ಹಾಗಾದರೆ ಅಫ್ಘಾನಿಸ್ತಾನ ಎಲ್ಲಿ ಬರುತ್ತೆ, ಏನು ಮಾಹಿತಿ ಇದೆ ನೋಡ್ತಾ ಹೋಗೋಣ.
ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ, ಕಾಬೂಲ್ ಅದರ ರಾಜಧಾನಿ. ಓಕೆ, ಈಗ ಅಲ್ಲಿನ ಒಂದಷ್ಟು ರಾಜಕೀಯ ಏನು ಬೇರೆ ಬೇರೆ ಘಟನೆಗಳು ನಡೀತಿದ್ದಾವೆ, ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಅಫ್ಘಾನಿ ಎನ್ನುವ ಕರೆನ್ಸಿಯನ್ನು ಹೊಂದಿದೆ. ಮತ್ತು ಇಲ್ಲಿ ಅದರ ಸುತ್ತಮುತ್ತಲ ರಾಷ್ಟ್ರಗಳನ್ನು ನೋಡೋದಾದರೆ, ಅಫ್ಘಾನಿಸ್ತಾನದ ಮ್ಯಾಪನ್ನು ಒಂದ್ಸಲ ನೋಡ್ಬೋದು. ಭಾರತದೊಂದಿಗೂ ಕೂಡ ಒಂಚೂರು ಗಡಿಭಾಗವನ್ನು ಹಂಚಿಕೊಂಡಿದೆ ಈ ಭಾಗದಲ್ಲಿ. ಸೊ ಭಾರತ, ಪಾಕಿಸ್ತಾನ, ಹಾಗೆ ತಜಿಕಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕ್ಮೆನಿಸ್ತಾನ ಮತ್ತು ಇರಾನ್ಗಳೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ. ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ಹಸನ್ ಅಕುಂಡ್ ಅಂತೆ, ಮತ್ತು ಅಲ್ಲಿನ ಸುಪ್ರೀಂ ಲೀಡ್ರು ಇಬಾತುಲ್ಲಾ ಅಕುಂಡ್ ಜಾಡ ಅಂತೆ. ಸೊ ಇವ್ರು ಯಾರು ಅಷ್ಟೊಂದು ಸುದ್ದಿಯಲ್ಲಿ ಇರಲ್ಲ ಅಥವಾ ಇಲ್ಲ, ಹಾಗಾಗಿ ಅಷ್ಟೊಂದೇನು ಕೇಳಲ್ಲ ಅಂತ ಭಾವಿಸ್ತಾ ಮುಂದೆ ಹೋಗೋಣ. ಕ್ವಶನ್ ನಂಬರ್ 7. ಭಾರತವು ಆಗಸ್ಟ್ 2026ರಲ್ಲಿ ನವದೆಹಲಿಯಲ್ಲಿ, ಅಂದರೆ ಮುಂದಿನ ವರ್ಷದ ಆಗಸ್ಟಲ್ಲಿ ನವದೆಹಲಿಯಲ್ಲಿ 30ನೇ ಆವೃತ್ತಿಯ BWF ವಿಶ್ವ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಲಿದೆ. ಇಂಡಿಯಾ ವಿಲ್ ಹೋಸ್ಟ್ ದ 30th ಎಡಿಷನ್ ಆಫ್ ದ BWF ವರ್ಲ್ಡ್ ಚಾಂಪಿಯನ್ಶಿಪ್ ಇನ್ ನ್ಯೂ ಡೆಲ್ಲಿ ಇನ್ ಆಗಸ್ಟ್ 2026. ಅಂದರೆ ಮುಂದಿನ ವರ್ಷದ ಆಗಸ್ಟಲ್ಲಿ ಭಾರತ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಭಾರತವೇ ಮಾಡಲಿದೆ. ಅದು ನವದೆಹಲಿಯಲ್ಲಿ, ಅದು 30ನೇ ಎಡಿಷನ್. ಅದಕ್ಕೋಸ್ಕರ ಸುದ್ದಿಯಲ್ಲಿರ್ತಕ್ಕಂಥದ್ದು. ನವದೆಹಲಿಯಲ್ಲಿ ಮುಂದಿನ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತವು 2026ರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ವಹಿಸಿಕೊಂಡಿದೆ. ರಾಜಧಾನಿ ನವದೆಹಲಿಯಲ್ಲಿ 30ನೇ ಆವೃತ್ತಿಯ ಈ ಪ್ರತಿಷ್ಠಿತ ಚಾಂಪಿಯನ್ಶಿಪ್ ನಡೆಯಲಿದೆ. 17 ವರ್ಷಗಳ ಹಿಂದೆ ಅಂದರೆ 2009ರಲ್ಲಿ ಅಂದರೆ ಈಗ 2009ರಲ್ಲಿ ಭಾರತದಲ್ಲಿ ನಡೆದಿತ್ತಂತೆ, ಹೈದರಾಬಾದಲ್ಲಿ. ಓಕೆ, ಅದಾದಮೇಲೆ ಈಗ ಮತ್ತೆ 2026ರಲ್ಲಿ 30ನೇ ಆವೃತ್ತಿ ನವದೆಹಲಿಯಲ್ಲಿ ನಡೆಯಲಿದೆ. ಎಲ್ಲಿ ಅಂತ ಕೇಳಿದ್ರೆ ಹೈದರಾಬಾದ್ ಅಲ್ಲ, ಮತ್ತೆ ನವದೆಹಲಿಯಲ್ಲಿ. ಓಕೆ, ಹೀಗೆ 17 ವರ್ಷಗಳ ನಂತರ ಭಾರತಕ್ಕೆ ವಿಶ್ವ ಚಾಂಪಿಯನ್ಶಿಪ್ ಮರಳ್ತಾ ಇದೆ. 2009ರಲ್ಲಿ ಕೊನೆಯ ಬಾರಿ ಈ ಚಾಂಪಿಯನ್ಶಿಪ್ ಭಾರತದಲ್ಲಿ ಅಂದರೆ ಹೈದರಾಬಾದಲ್ಲಿ ನಡೆದಿತ್ತಂತೆ. ಇತ್ತೀಚೆಗೆ 29ನೇ ವಿಶ್ವ ಚಾಂಪಿಯನ್ಶಿಪ್ನ ಸಮಾರೋಪ ಸಮಾರಂಭದಲ್ಲಿ ಮುಂದಿನ ಚಾಂಪಿಯನ್ಶಿಪ್ ಯಾರು ನಡೆಸ್ತಾರೆ ಅಂತ ಘೋಷಣೆ ಮಾಡಲಾಯಿತು. ಓಕೆ, BWF ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಟು ರಿಟರ್ನ್ ಇಂಡಿಯಾ ಆಫ್ಟರ್ 17 years in 2026. ಓಕೆ, ಸೊ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಸೊ ಹಾಗಾದರೆ ನವದೆಹಲಿಯಲ್ಲಿ ನಡೆಯಲಿದೆ ಅಂದರೆ ಡೆಲ್ಲಿದು ಡೀಟೇಲ್ಸ್ ಇದೆ ಭಾರತ ದರ್ಶನದ್ದು. ಈಗ ಆಲ್ರೆಡಿ ಮೊದಲ ಪ್ರಶ್ನೆಯಲ್ಲಿ ನೋಡಿದ್ವಿ, ಸೊ ಹಾಗಾಗಿ ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 8. ಪಂಜಾಬ್ನ ಯಾವ ಪ್ರದೇಶದಲ್ಲಿ ಆಗಾಗ್ಗೆ ಪ್ರವಾಹದಿಂದಾಗಿ ದುಃಖದ ನದಿ ಎಂದು ಕರೆಯಲಾಗುವ ಗಗ್ಗರ್ ನದಿ ಹರಿಯುತ್ತೆ? ಗಗ್ಗರ್ ರಿವರ್, known as a river of sorrow due to the frequent floods, is located in which region of the Punjab? ದೋಬಾ ರೀಜನ್, ಮಜಾ ರೀಜನ್, ಮಾಲ್ವಾ ರೀಜನ್, ಪುಹದ್ ರೀಜನ್ ಅಂತೆ. ಸರಿಯಾದ ಉತ್ತರ ಮಾಳ್ವಾ ರೀಜನಲ್ಲಿ ಈ ಗಗ್ಗರ್ ನದಿ ಹರಿಯುತ್ತೆ. ಇದೊಂದು ಮಳೆಗಾಲದ ನದಿ ಅಂತ ಹೇಳ್ಬೋದು. ಮತ್ತು ಮಳೆಗಾಲದಲ್ಲಿ ಮಾತ್ರ ನೀರಿರ್ತವೆ, ಬೇರೆ ದಿನದಲ್ಲಿ ನೀರಿಲ್ಲ ಅಂದ್ರೆ ನಮ್ಮ ಜನ ಬಿಡ್ತಾರೆ ಹೇಳ್ರಿ ಅಲ್ವಾ. ಸೊ ಒತ್ತುವರಿ ಮಾಡಿಕೊಂಡು ಅದನ್ನು ಬಳಸ್ಕೊಂಡಿರ್ತಾರೆ. ಮಳೆಗಾಲದಲ್ಲಿ ಹೆಚ್ಚಿಗೆ ಮಳೆ ಆದಾಗ ಮತ್ತು ಸುತ್ತಮುತ್ತಲೆಲ್ಲ ಪ್ರವಾಹ ಬರುತ್ತೆ. ಆವಾಗ ನಾವು ರಿವರ್ ಆಫ್ ಸಾರೋ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಆಗ್ತೀವಿ ಅಲ್ರಿ. ನಾವು ಹೋಗಿ ಅದನ್ನು ಒತ್ತುವರಿ ಮಾಡ್ಕೊಂಡು ಅದು ದಂಡೆಗೆಲ್ಲ ಮನೆಗಳನ್ನ ಕಟ್ಟಿ ಆಮೇಲೆ ನಮಗೆ ಅದು ಕಣ್ಣೀರು ತರಿಸ್ತಾ ಇದೆ ಅಂದರೆ ಮತ್ತೆ ಏನು ಮಾಡಬೇಕು? ದುಃಖ ತರಿಸ್ತಾ ಇದೆ ಅಂದ್ರೆ ಅದನ್ನ ಏನು ಮಾಡೋಣ ಪಾಪ ಅಲ್ವಾ. ಸೊ ಹಾಗಾಗಿದೆ ಇವತ್ತು ನಮ್ಮ ಗಗ್ಗರ್ ರಿವರ್ ಫ್ಲಡ್ ರಿಸ್ಕ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇನ್ ದ ಪಂಜಾಬ್. ಓಕೆ, ಗಗ್ಗರ್ ರಿವರ್ ಈಸ್ ಎ ಪಂಜಾಬ್ಸ್ ಲಾರ್ಜೆಸ್ಟ್ ರೈನ್ ಫೆಡ್ ರಿವರ್ ಆಗುತ್ತೆ. ಇಟ್ ಒರಿಜಿನೇಟ್ಸ್ ಇನ್ ದ ಶಿವಾಲಿಕ್ ಫೂಟಿಲ್ಸ್ ನಿಯರ್ ದ ದಾಕ್ಸಾಯಿ, ಹಿಮಾಚಲ್ ಪ್ರದೇಶದ ಶಿವಾಲಿಕ್ ರೇಂಜಲ್ಲಿ ಇದು ಹುಟ್ಟುತ್ತಂತೆ. ನಂತರ ಹರಿಯಾಣದ ಮೂಲಕ ಹರಿದು ಪಂಜಾಬನ್ನು ಸೇರುತ್ತೆ. ಪಂಜಾಬಿನ ಮೊಹಾಲಿ, ಪಾಟಿಯಾಲ, ಸಂಗ್ರೂರ್, ಮಾನ್ಸಾ ಎನ್ನುವ ವಿವಿಧ ಜಿಲ್ಲೆಗಳಲ್ಲಿ ಹರಿಯುತ್ತೆ. ಅಂದರೆ ಅದು ಯಾವ ರೀಜನ್ ಅಂದರೆ ಮಾಳ್ವಾ ರೀಜನ್ ಅಂತೆ. ಓಕೆ, ನಂತರ ಇದು ಮಾನ್ಸೂನ್ ಅಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ಮೋಸ್ಟ್ಲಿ ಡ್ರೈ ಆಗಿರುತ್ತಂತೆ, ಅಂದರೆ ನಮ್ಮ ಹಳ್ಳಗಳ ರೀತಿಯಲ್ಲಿ. ಇನ್ನೊಂದು ವಿಚಾರ ಅಂದರೆ ಇದು ಕೊನೆಗೆ ಹೋಗಿ ಡೆಸರ್ಟ್, ಅದು ಥಾರ್ ಡೆಸರ್ಟಲ್ಲಿ ಹೋಗಿ ಡಿಸಪಿಯರ್ ಆಗುತ್ತೆ ಅಂತ ಹೇಳ್ತಾರೆ.
ಪಂಜಾಬಿನ ಮಾಳ್ವಾ ಪ್ರದೇಶದಲ್ಲಿರುವ ಗಗ್ಗರ್ ನದಿಯು ಆಗಾಗ್ಗೆ ಪ್ರವಾಹದಿಂದಾಗಿ ದುಃಖದ ನದಿ ಎಂದು ಕರೆಯಲ್ಪಡ್ತಾ ಇದೆ. ಇದು ವಿಶೇಷವಾಗಿ ಪಾಟಿಯಾಲ, ಸಂಗ್ರೂರ್, ಮಾನ್ಸಾದಂತಹ ಜಿಲ್ಲೆಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈ ನದಿಯು ಋತುಮಾನದ್ದಾಗಿದ್ದು ಹಿಮಾಚಲ ಪ್ರದೇಶದ ಶಿವಾಲಿಕ್ ತಪ್ಪಲಿನಲ್ಲಿ ಹುಟ್ಟಿ ಪಂಜಾಬಿನ ಡೇರಾ ಬಸ್ಸಿಯ ಬಳಿ ಹರಿಯುತ್ತದೆ. ಅಲ್ಲಿ ಮಳೆಗಾಲದಲ್ಲಿ ಹಲವಾರು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಹೀಗೆ ಸಾಕಷ್ಟು ಬಾರಿ ಈ ಅನಿರೀಕ್ಷಿತ ಪ್ರವಾಹ ಬಂದಿದ್ದು ಕೂಡ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇದು ಗಗ್ಗರ್ ನದಿ ಹಿಮಾಚಲ ಪ್ರದೇಶದಲ್ಲಿ ಹುಟ್ಟಿ ಹರಿಯಾಣದ ಮೂಲಕ ಹರಿದು ಪಂಜಾಬನ್ನು ಸೇರಿ ಕೊನೆಗೆ ಥಾರ್ ಡೆಸರ್ಟ್ ಪ್ಲೇಸಲ್ಲಿ ಹೋಗಿ ಅದು ಡಿಸಪೇರ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಸುಮಾರು 320 ಕಿಲೋಮೀಟರ್ ಲೆಂತನ್ನು ಕೂಡ ಹರಿಯುತ್ತಂತೆ. ಇರಲಿ, ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 9, ಫೆಡರಲ್ ಸರ್ಕ್ಯೂಟ್ಗಾಗಿ ಅಮೆರಿಕದ ಮೇಲ್ಮನವಿ ನ್ಯಾಯಾಲಯದ ಇತ್ತೀಚಿನ ತೀರ್ಪಿನ ಪ್ರಕಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೆಲವು ಸುಂಕಗಳನ್ನು ಏನು ವಿಧಿಸ್ತಾ ಇದ್ದಾರೆ ಅವರು ಯಾವ ಅಮೆರಿಕದ ಕಾನೂನಿನ ಅಡಿಯಲ್ಲಿ ತಮ್ಮ ಅಧಿಕಾರವನ್ನು ಮೀರಿದ್ದಾರೆ. ಅಕಾರ್ಡಿಂಗ್ ಟು ಎ ರೀಸೆಂಟ್ ರೂಲಿಂಗ್ ಬೈ ದ US Court of Appeals for the Federal Circuit, President Donald Trump exceeded his powers under which US law while imposing the certain tariffs. ಈಗ ಮನಸ್ಸಿಗೆ ಬಂದಂಗೆ ತಾರೀಫ್ಗಳನ್ನೇನು ಡೊನಾಲ್ಡ್ ಟ್ರಂಪು ಏರ್ತಾ ಇದ್ದಾನೆ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ, ಆತ ಒಂದು ಪರ್ಟಿಕ್ಯುಲರ್ ಕಾನೂನು ಏನಿದೆ, ಒಂದು ಲಾ ಆ ದೇಶದಲ್ಲಿ, ಅದನ್ನು ಮೀರಿದ್ದಾನೆ ಅಂತ ಇತ್ತೀಚೆಗೆ ಫೆಡರಲ್ ಕೋರ್ಟ್ US ಕೋರ್ಟ್ ಹೇಳಿದೆ. ಹಾಗಾದರೆ ಯಾವ ಕಾನೂನು ಅಂದರೆ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ 1977. ಸೊ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ 1977 ಅನ್ನು ಮೀರಿದ್ದಾನೆ ಅಂತ ಕೋರ್ಟ್ ಹೇಳಿದೆ. So the court determined that Trump's invocation of the International Emergency Economic Power Act IEEPA 1977 to implement tariffs was incompatible with the intent of the law ಅಂತ ಹೇಳಿದೆ. ಮನಸ್ಸಿಗೆ ಬಂದಂಗೆ ಮಾಡೋದಕ್ಕೆ IEEPAದಲ್ಲಿ ಹೇಳಿಲ್ಲ. ಏನೋ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಆಗಿದೆ, ಏನೋ ಒಂದಷ್ಟು ದೇಶದಲ್ಲಿ ಬಹಳ ಹಣಕಾಸು ಪರಿಸ್ಥಿತಿ ತೊಂದರೆ ಆಗಿದೆ ಅಂದ ಮಾತ್ರ ಈ ಕಾಯ್ದೆನ ಬಳಸಬೇಕು, ಅದು ಬಿಟ್ಬಿಟ್ರೆ ಯಾವಾಗೋ ಬಳಸಂಗಿಲ್ಲ ಅಂತ ಅಲ್ಲಿನ ಕೋರ್ಟು ಹೇಳಿದೆ ಅಂತೆ. ಅದಕ್ಕೋಸ್ಕರ ಈ ಕಾಯ್ದೆ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ 1977 ಸುದ್ದಿಯಲ್ಲಿದೆ, ಗಮನಿಸಿ. ಈ ಹಿಂದೆ 1979 ಇರಾನ್ ಒತ್ತೆಯಾಳು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿತ್ತು. ಅದೇ ರೀತಿಯಾಗಿ 9/11 ಅಟ್ಯಾಕ್ ಆದಾಗಲೂ ಕೂಡ ಈ ಕಾಯ್ದೆಯನ್ನು ಬಳಸಲಾಗಿತ್ತು. ಅದು ಬಿಟ್ಟರೆ ಇವತ್ತು ಟ್ರಂಪ್ ಯಾವುದ್ಯಾವುದೋ ವಿಚಾರಕ್ಕೆ IEEPA ಕಾಯ್ದೆಯನ್ನು ಬಳಸ್ತಾ ಇದ್ದಾರೆ ಅಂತ ಸುದ್ದಿಯಲ್ಲಿದೆ. ಸೊ ಸ್ವಲ್ಪ ನೆನ್ಪಿಟ್ಟಿರಿ. ಇನ್ನು ಅಮೆರಿಕದ ಬಗ್ಗೆ ಡೀಟೇಲ್ಸ್ ಇದೆ, ಇದನ್ನಂತೂ ಪ್ರತಿ ಸಲ ಹೇಳ್ತಾನೆ ಇದ್ದೀವಿ ನೋಡಿ. ನೆಕ್ಸ್ಟು ಕ್ವಶನ್ ನಂಬರ್ 10, ಸುಡಾನ್ನಲ್ಲಿ ಭೂಕುಸಿತ ಆಗಿದೆ ಮತ್ತು 1000ಕ್ಕೂ ಹೆಚ್ಚು ಜನರ ಸಾವು. ಭೂಕುಸಿತದಿಂದ 1000ಕ್ಕೂ ಹೆಚ್ಚು ಜನರ ಸಾವು. ಭೂಕಂಪ ಆದರೆ ಓಕೆ, ಭೂಕುಸಿತ ಆದರೆ 1000 ಜನರು ಸಾಯ್ತಾ ಇದ್ದಾರೆ ಅಂದರೆ ಮತ್ತೆ ಏನಿದು ಅಂತ ಅನಿಸ್ತಾ ಇದೆ. ಸೊ ಲ್ಯಾಂಡ್ ಸ್ಲೈಡ್ ಇನ್ ಸುಡಾನ್ ಕಿಲ್ಲಿಂಗ್ ಮೋರ್ ದ್ಯಾನ್ 1000 ಪೀಪಲ್. ಹಾಗಾದರೆ ಸುಡಾನ್ ಯಾವ ಕಾಂಟಿನೆಂಟಲ್ ಬರುತ್ತೆ, ಸುಡಾನ್ ಸುತ್ತಮುತ್ತಲ ರಾಷ್ಟ್ರಗಳು ಯಾವ್ಯಾವು ಅಂತಕ್ಕಂಥದ್ದು ವಿಚಾರ ನೋಡೋಣ. ಸುಡಾನ್ ದೇಶದ ಡಾರ್ಪುರ್ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ 1000ಕ್ಕೂ ಅಧಿಕ ಜನರು ಬಲಿಯಾಗಿದ್ದಾರೆ. ಅಚ್ಚರಿಯ ರೀತಿಯಲ್ಲಿ ಇಡೀ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಿದ್ದಾನಂತೆ. ಭಾರೀ ಮಳೆಯಿಂದಾಗಿ ದುರಂತ ಸಂಭವಿಸಿದೆ. ಮರಾರ್ ಪರ್ವತ ಪ್ರದೇಶದಲ್ಲಿರುವ ತಾರಾಸಿನ್ ಎಂಬ ಗ್ರಾಮ ಸಂಪೂರ್ಣ ನಾಶವಾಗಿದೆ ಅಂತೆ. ಎಲ್ಲಿ? ಸುಡಾನ್ನಲ್ಲಿ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ ನೋಡಿ. ಇಡೀ ಗ್ರಾಮನೇ ಭೂಕುಸಿತದಲ್ಲಿ ಸಂಪೂರ್ಣ ನಾಶ ಆಗೋಗಿದೆ. ಅಲ್ಲಿನ ಜನರು ಕೂಡ ನಾಶ ಆಗೋಗಿದ್ದಾರೆ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ. ಅಂತಹ ಘಟನೆ ಸುಡಾನಲ್ಲಿ ನಡೆದಿದೆ. ಹಾಗಾದರೆ ಸುಡಾನ್ ಎಲ್ಲಿ ಬರುತ್ತೆ? ಸುಡಾನ್ ಯಾವ ಕಾಂಟಿನೆಂಟು? ರಿಪಬ್ಲಿಕ್ ಆಫ್ ದ ಸುಡಾನ್ ಆಫ್ರಿಕಾ ಖಂಡದ ಒಂದು ರಾಷ್ಟ್ರವಾಗುತ್ತೆ. ಖಾರ್ಟೂಮ್ ಅದರ ರಾಜಧಾನಿ. ಪೋರ್ಟ್ ಸುಡಾನ್ ಎನ್ನುವ ದೊಡ್ಡ ಸಿಟಿ ಕೂಡ ಇದೆ. ಹಾಗೆ ಸುಡಾನೀಸ್ ಪೌಂಡ್ ಎನ್ನುವುದು ಕೂಡ ಒಂದು ಕರೆನ್ಸಿ. ಮತ್ತು ಸುಡಾನ್ನ ಬೇರೆ ಬೇರೆ ರಾಷ್ಟ್ರಗಳು. ಫಸ್ಟ್ ವರ್ಲ್ಡಲ್ಲಿ ಎಲ್ಲಿದೆ ನೋಡೋಣ. ಆಫ್ರಿಕಾ ಖಂಡದ ಒಂದು ದೇಶ ಸುಡಾನ್ ಆಗುತ್ತೆ. ಈ ಕೆಂಪು ಸಮುದ್ರದೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ. ಹಾಗೆ ಅದರ ನೆರೆಹೊರೆಯ ರಾಷ್ಟ್ರಗಳನ್ನು ನೋಡೋದಾದರೆ ಉತ್ತರದಲ್ಲಿ ಈಜಿಪ್ಟ್ ಇದೆ. ಹಾಗೆ ಬಂದರೆ ವಾಯುವ್ಯದಲ್ಲಿ ರೆಡ್ ಸಿ ಇದೆ ಮತ್ತು ಪೂರ್ವದಲ್ಲಿ ಎರಿಟ್ರಿಯಾ, ಇಥಿಯೋಪಿಯಾಗಳಿಂದ ಸುತ್ತುವರೆದಿದೆ. ದಕ್ಷಿಣದಲ್ಲಿ ಸೌತ್ ಸುಡಾನ್ ಇದೆ ಮತ್ತು ಆಗ್ನೇಯದಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಇದೆ. ಪಶ್ಚಿಮದಲ್ಲಿ ಚಾಡ್ ಮತ್ತು ವಾಯುವ್ಯದಲ್ಲಿ ಲಿಬಿಯಾ ದೇಶದೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದೆ.
ಅಲ್ಲಿನ ಬೇರೆ ಬೇರೆ ಅಧಿಕಾರಿ ಪ್ರೈಮ್ ಮಿನಿಸ್ಟರ್ ಅವರೆಲ್ಲ ಇದ್ದಾರೆ. ಸೊ ಅಷ್ಟೇನು ಸುದ್ದಿಯಲ್ಲಿಲ್ಲ, ಹಾಗಾಗಿ ಏನು ನೆನಪಿಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಇದು ಕ್ಲಾಸ್ ನಂಬರ್ 906 ಆಗಿತ್ತು. ಸೆಪ್ಟೆಂಬರ್ 2025 ಪಾರ್ಟ್ 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.